ಗೃಹಲಕ್ಷ್ಮಿ ಯೋಜನೆಯ ಕಥೆ ಇದಾದರೆ ಶಕ್ತಿ ಯೋಜನೆಯ ಕಥೆ ಮತ್ತೊಂದು ರೀತಿಯಲ್ಲಿದೆ. ಶಕ್ತಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯ ಸರ್ಕಾರದ ಬಳಿ ಹಣ ಖಾಲಿಯಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಗೃಹಲಕ್ಷ್ಮಿ ಯೋಜನೆಯ ಬಳಿಕ ಶಕ್ತಿ ಯೋಜನೆಗೂ ಕೂಡ ಹಣ ಬಾಕಿ ಉಳಿಸಿಕೊಂಡಿರುವಂತಹ ವಿಚಾರ. ಸಾರಿಗೆ ಇಲಾಖೆಗೆ ಹಣ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ಕಳೆದ 2.5 ವರ್ಷದಿಂದ 4,000 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯುವ್ಯ ಸಾರಿಗೆ ನಿಗಮಗಳಿಗೂ ಕೂಡ ಹಣವನ್ನು ಬಾಕಿ ಉಳಿಸಿಕೊಂಡಿದೆ. ಹಣ ಬಾಕಿಯಿಂದ ಸಾರಿಗೆ ಇಲಾಖೆಗೆ ಸಹಜವಾಗಿಯೇ ನಷ್ಟ ಉಂಟಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆಯಾ ರಾಜ್ಯ ಸರ್ಕಾರ? ಪಂಚ ಗ್ಯಾರಂಟಿಗಳನ್ನು ನಿರ್ವಹಣೆ ಮಾಡುವುದಕ್ಕೆ ಹೆಣಗಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಸಹಜವಾದಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. 5 ತಿಂಗಳಿಂದ ಆ ಕಡೆ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ, ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿದರೆ ಶಕ್ತಿ ಯೋಜನೆಯ ಅಡಿಯಲ್ಲಿ 4,000 ರೂಪಾಯಿ ಬಾಕಿ ಉಳಿಸ್ಕೊಂಡಿರುವಂಥದ್ದು. ಹಾಗಾದರೆ ಬೊಕ್ಕಸ ಖಾಲಿ, ನಥಿಂಗ್ ಬಟ್ ಆರ್ಥಿಕ ದಿವಾಳಿತನದ ಅಂಚಿಗೆ ರಾಜ್ಯ ಸರ್ಕಾರ ಬಂತ ಅನ್ನುವಂತಹ ಪ್ರಶ್ನೆ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಶಕ್ತಿ ಹಣ ಬಾಕಿ 2023-24ನೇ ಸಾಲಿನ ಅಂಕಿಅಂಶವನ್ನು ನಾವು ಮುಂದೆ ಇಡ್ತಾ ಇದ್ದೀವಿ. ಕೆಎಸ್ಆರ್ಟಿಸಿ ನಿಗಮಕ್ಕೆ 2023-24ನೇ ಸಾಲಿನಲ್ಲಿ 452.62 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಬಿಎಂಟಿಸಿ ಸಂಸ್ಥೆಗೆ 205.43 ಕೋಟಿ ರೂಪಾಯಿಯನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂಥದ್ದು 2023-24ನೇ ಸಾಲಿನಲ್ಲಿ. ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮಕ್ಕೆ 283.91 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಸಾರಿಗೆಯ ನಿಗಮಕ್ಕೆ 238.66 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂಥದ್ದು. ಒಟ್ಟು ಬಾಕಿ ಎಷ್ಟು? 1,180.62 ಕೋಟಿ ರೂಪಾಯಿ 2023-24ನೇ ಸಾಲಿನಲ್ಲಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಅದೇ 2024-25ನೇ ವರ್ಷದಲ್ಲಿ ಕೆಎಸ್ಆರ್ಟಿಸಿ ಸಂಸ್ಥೆಗೆ 495.80 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಬಿಎಂಟಿಸಿ ಸಂಸ್ಥೆಗೆ 194.78 ಲಕ್ಷ ರೂಪಾಯಿಯನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮಕ್ಕೆ 275.55 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂಥದ್ದು. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ 204.32 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. 2023-24ನೇ ಸಾಲಿನಲ್ಲೂ ಕೂಡ 1,170.45 ಕೋಟಿ ರೂಪಾಯಿ ಬ್ಯಾಲೆನ್ಸ್. ಪ್ರತಿ ವರ್ಷವೂ 1,000 ರೂಪಾಯಿ ಪೆಂಡಿಂಗ್, ಕೋಟಿ ರೂಪಾಯಿ ಪೆಂಡಿಂಗನ್ನು ಉಳಿಸ್ಕೊಂಡಿರುವಂಥದ್ದು. 2025-26 ನವೆಂಬರ್ ಹಂತದ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಎಸ್ಆರ್ಟಿಸಿ ಸಂಸ್ಥೆಗೆ 631 ಕೋಟಿ ಬ್ಯಾಲೆನ್ಸ್ ಇದ್ದರೆ ಬಿಎಂಟಿಸಿ ಸಂಸ್ಥೆಗೆ 310 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ವಾಯುವ್ಯ ಕಲ್ಯಾಣ ಕರ್ನಾಟಕ ಸಾರಿಗೆಗೆ 428 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ 284 ಕೋಟಿ ರೂಪಾಯಿ ಸರ್ಕಾರ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಅಗೇನ್ 1,655.40 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 4,000 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿದಿರುವಂಥದ್ದು. 2.5 ವರ್ಷದಲ್ಲಿ ಉಳಿಸಿಕೊಂಡಂತಹ ಒಟ್ಟು ಬಾಕಿಯ ಡೀಟೇಲ್ಸನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೆಎಸ್ಆರ್ಟಿಸಿ ನಿಗಮಕ್ಕೆ 1,580 ಕೋಟಿ 15 ಲಕ್ಷ, ಬಿಎಂಟಿಸಿ ನಿಗಮಕ್ಕೆ 710 ಕೋಟಿ 81 ಲಕ್ಷ, ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮಕ್ಕೆ 988 ಕೋಟಿ 1 ಲಕ್ಷ, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ 727 ಕೋಟಿ 41 ಲಕ್ಷ. ಒಟ್ಟಾರೆಯಾಗಿ 4,006 ಕೋಟಿ 47 ಲಕ್ಷ ರೂಪಾಯಿ ಪೆಂಡಿಂಗ್ ಉಳಿಸ್ಕೊಂಡಿರುವಂಥದ್ದು, ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂಥದ್ದು. ಶಕ್ತಿ ಯೋಜನೆಗೆ 4,000 ರೂಪಾಯಿ ಕೋಟಿ ಬಾಕಿ ವಿಚಾರ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಿಜೆಪಿಯವರು ಮಹಿಳೆಯರ ಕಾರ್ಯಕ್ರಮದ ವಿರೋಧಿಗಳು ಅಂತ ಹೇಳಿದ್ದಾರೆ. ಬಿಜೆಪಿಯವರು 4,000 ಕೋಟಿ ಬಾಕಿ ಇಟ್ಟು ಹೋಗಿದ್ರು. 4,000 ಕೋಟಿ ಬಾಕಿಯನ್ನು ನಾವು ತೀರಿಸಿದ್ದೇವೆ. ಬಿಜೆಪಿಯವರ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದೆ, ನಮ್ಮ ತಟ್ಟೆಯಲ್ಲಿ ನೊಣ ಹುಡುಕ್ತಾ ಇದ್ದಾರೆ ಅಂಥೇಳಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇದೇ ಬಾಕಿ ಉಳಿಸ್ಕೊಂಡಂತಹ ವಿಚಾರಕ್ಕೆ ಮಾತನಾಡಿದ್ದು ಹೀಗೆ. ಇದು ವಿಧಾನಸೌಧದಲ್ಲಿ ಶಕ್ತಿ ಬಾಕಿ ಎಷ್ಟು ಹಣ ಇದೆ ಅಂತ ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದಾಗ 4,000 ಕೋಟಿ ಬಾಕಿ ಇದೆ ಅಂತ ಹೇಳಿದ್ದೀನಿ. ಆಮೇಲೆ ಇದನ್ನು ನಾರಾಯಣ ಸ್ವಾಮಿಯವರು ಟ್ವೀಟು ಮಾಡಿದರು. ವಿಪಕ್ಷದ ನಾಯಕರು, ವಿಪಕ್ಷದ ನಾಯಕರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ಅವರು ನಮಗೆ 2023ರಲ್ಲಿ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 4,000 ಕೋಟಿ
ಸಾಲ ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆಗೆ ಈಗೇನು ನಮ್ಮ ನೌಕರರ ಸಂಘದವರು ಹೋರಾಟ ಮಾಡ್ತಾ ಇದ್ದಾರಲ್ಲ, ನಮಗೆ 1700 ಕೋಟಿ 38 ತಿಂಗಳು ಕೊಡಬೇಕು ಅಂತ, ಅದು ಸೇರಿದ್ರೆ ಅವ್ರು ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರಲಿಲ್ಲ. ಅವ್ರು ಕೊಟ್ಟೋಗಿರಲಿಲ್ಲ. ಒಟ್ಟು ಒಂದು 4000 ಕೋಟಿ ಸಾಲ ಇಟ್ಟಿದ್ದಾರೆ, ಪ್ಲಸ್ ಕಾರ್ಮಿಕರ ಬೇಡಿಕೆಗಳಿದೆಯಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಬಾಕಿ ಉಳಿಸ್ಕೊಂಡ ಹಣದ ವಿಚಾರಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ 4000 ಕೋಟಿ ಯಾರ ಅವಧಿಯದ್ದು? ಕಾಂಗ್ರೆಸ್ಸಿಗರು ಅವಧಿಯದ್ದ ಅಥವಾ ಬಿಜೆಪಿಗರು ಇಟ್ಟೋದಂತಹದ್ದ? ಏನು ಕತೆ, ಏನು ಹೇಳ್ತಾ ಇದೆ ಎಕ್ಸಾಕ್ಟ್ ಫಿಗರು ಅಂತ ಹೇಳಿ. ಪ್ರೇಮ್, ಆಗ ನೋಡೋಕೆ 4000 ಕೋಟಿ ನಿಗಮಗಳಿಗೆ ಬಾಕಿ ಇರುವಂಥದ್ದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಥದ್ದು. ಅಂದರೆ 2023ರಲ್ಲಿ ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು, ಆ ನಂತರ ಆ ಯೋಜನೆ ಘೋಷಣೆ ಮಾಡಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಹಣವೇ ಬಾಕಿ ಇರುವಂಥದ್ದು. ಇದು ಒಂದು ಭಾಗ. ಅವ್ರು ಮಾಡ್ತಾ ಇರುವಂಥ ಆರೋಪ ಏನು? ಹಿಂದಿನ ಸರ್ಕಾರ ಕೆಲವೊಂದಷ್ಟು ಘೋಷಣೆಗಳನ್ನ ಮಾಡುವುದರ ಜೊತೆಗೆ ನಿಗಮಗಳಿಗೆ, KSRTC ನಿಗಮಗಳಿಗೆ ಕೊಡಬೇಕಾಗಿದ್ದಂಥ ಸುಮಾರು 4000 ಕೋಟಿ ಹಣವನ್ನು ಬಾಕಿ ಉಳಿಸಿ ಹೋಗಿತ್ತು. ಅದನ್ನು ನಾವು ತೀರಿಸಿದ್ದೀವಿ. ಜೊತೆಗೆ ಕೆಲವೊಂದು ಸರ್ಕಾರ ಮತ್ತು ಕಾರ್ಮಿಕ ಸಂಘಟನೆಗಳು ಅಂತ ಮಾತುಕತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಹಣವೂ ಕೂಡ ಬಿತ್ತು. ಅದು ಕೂಡ ಅವರು ಕೊಟ್ಟಿರಲಿಲ್ಲ, ಜಸ್ಟ್ ಅವರು ಘೋಷಣೆ ಮಾಡಿ ಹೋಗಿದ್ರು ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇರುವಂಥ ಆರೋಪ. ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಅವರು ಪೆಂಡಿಂಗ್ ಇದ್ದಿದ್ದೆ, ಅವರು ಪೆಂಡಿಂಗ್ ಕ್ಲಿಯರ್ ಮಾಡ್ಕೊಂಡಿರ್ಬೋದು. ಆದರೆ ಈಗ ಸರ್ಕಾರದಲ್ಲಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಗಮಗಳಿಗೆ ಕೊಡಬೇಕಾದಂಥ ಹಣದ ಭಾಗವಾಗಿ ಪೆಂಡಿಂಗ್ ಇರುವಂಥದ್ದು ಈಗಿನ ಹಣ, ಅಂದರೆ 23, 24, 25 ಈ ಸಾಲಿನ ಹಣಗಳು ಪೆಂಡಿಂಗ್ ಇರುವಂಥದ್ದು. ಹಾಗಾಗಿ ಅವ್ರು ಹಿಂದೆ ಏನು ಪೆಂಡಿಂಗ್ ಇಟ್ಟು ಹೋಗಿದ್ರು ಅನ್ನೋದು ನಮಗೆ ಹೆಚ್ಚುವರಿ ಹೊರೆ ಆಯಿತು ಅಂತ ಇವ್ರು ಹೇಳ್ಬೋದು. ಹೆಚ್ಚುವರಿ ಹೊರೆಯ ಜೊತೆಗೆ ಸರ್ಕಾರದ ಈಗಿನ ಭಾಗವಾಗಿ ಈಗಿನ ಏನು ಬಾಪ್ತಿಯವರು ಕೊಡಲಿಕ್ಕಿತ್ತು ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ರಾಜ್ಯ ಬೊಕ್ಕಸಕ್ಕೆ ಒಂದು ರೀತಿಯ ಹೊರೆ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟಾಕಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಶಕ್ತಿ ಯೋಜನೆಯ ವಿಚಾರದಲ್ಲಿ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. 4000 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಂತಹ ವಿಚಾರಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಈಗ ಕೆಸರೆರಚಾಟವನ್ನು ಮಾಡ್ತಾ ಇದ್ದಾರೆ.